ಕರ್ನಾಟಕದ ರಾಜ್ಯಪಾಲರಿಗೆ ನಮಸ್ಕಾರ. ಆರ್ಟಿಕಲ್ 163 ಪ್ರಕಾರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಹೇಳ್ತಾರೋ ಅದನ್ನ ರಾಜ್ಯಪಾಲರು ಕೇಳಬೇಕು. ನಬಮ್ ರಬಿಯಾ ಅಂತ ಒಂದು ಸುಪ್ರೀಂ ಕೋರ್ಟ್ ಕೇಸ್ ಇದೆ. ನಬಮ್ ರಬಿಯಾ ಕೇಸ್ 2016 ಅರುಣಾಚಲ್ ಪ್ರದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ನಿರ್ಮಾಣ ಆದಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಸುಪ್ರೀಂ ಕೋರ್ಟು ಗವರ್ನರ್ ಅವ್ರಿಗೆ ಹೇಳುತ್ತೆ, ನಿಮ್ಮ ಪವರ್ ಕಡಿಮೆ ಇದೆ, ಡಿಸ್ಕ್ರಿಷನ್ ಪವರ್ ಲೆಸ್ಸು, ನೀವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಳ್ದಂಗೆ ಕೇಳಬೇಕು ಅಂತ. ನಾನು ಗವರ್ನರ್ ಅವ್ರಿಗೆ ವಿನಂತಿಸ್ತೀನಿ, ಸರ್ ತಾವು ಅನುಮತಿ ಕೊಟ್ಟರೆ ನಾನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ಕನ್ನು ತಮ್ಮ ರಾಜಭವನಕ್ಕೆ ತಂದುಕೊಡ್ಬೇಕು ಅಂತ ವಿನಂತಿಸ್ತೇನೆ. ಯಾಕೆಂದರೆ ರಾಜಭವನದಲ್ಲಿ BJP ಕಾನ್ಸ್ಟಿಟ್ಯೂಷನ್ ಇದೆಯೋ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆಯೋ ಎಂಬ ಸಣ್ಣ ಸಂದೇಹ ನನ್ನಲ್ಲಿದೆ. ಸೊ ಪ್ರಾಯಶಃ ತಾವು ಅನುಮತಿ ಕೊಟ್ಟರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ತಮಗೊಂದು ಕಾಪಿ ಕೊಡ್ತೇನೆ. ಅದರಲ್ಲಿ ಆರ್ಟಿಕಲ್ 163 ಓದಬೇಕು ಅಂತ ವಿನಂತಿಸ್ತೀನಿ. ಎರಡನೇದು, ನನಗೆ ಗವರ್ನರ್ ಸ್ಥಾನದ ಬಗ್ಗೆ ಅಪಾರವಾದ ಗೌರವ ಇದೆ. ಆದರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಿದೆ. ಯಾಕೆಂದರೆ ಗವರ್ನರ್ ಆಗಿ ವರ್ತಿಸಬೇಕು, ಅವರು BJPಯ ಏಜೆಂಟ್ ಅಂತೆ ವರ್ತಿಸಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಈಗಲೂ ನಮ್ಮ ಗವರ್ನರ್ ಬಗ್ಗೆ ನನಗೆ ಅಪಾರವಾದ ವಿಶ್ವಾಸ ಇದೆ. ಅವರು ಸಂವಿಧಾನವನ್ನು ಕಾಪಾಡ್ತಾರೆ, ಜಾಯಿಂಟ್ ಸೆಷನ್ನ ಅಡ್ರೆಸ್ ಮಾಡ್ತಾರೆ ಅಂತ. ಇವತ್ತು ಪದೇ ಪದೇ ಗವರ್ನರ್ ಈ ಥರ ಬಿಹೇವ್ ಮಾಡೋದು ನೋಡ್ತಿದ್ರೆ ಫೆಡರಲಿಸಮ್ ಅರ್ಥ ಕಳ್ಕೊಂತಿದೆ. ಮೋದಿಯವರ ಸರ್ಕಾರ ರಾಜ್ಯಗಳಿಗೆ ಗೌರವ ಕೊಡೋದು ನಿಲ್ಲಿಸಿದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್ ಇದು ಈಗ ವೆರಿ ಸಿಂಪಲ್ ಸರ್. ಸ್ಟೇಟ್ ಕ್ಯಾಬಿನೆಟ್, ಪೊಲಿಟಿಕಲ್ ಹೆಡ್ ಚೀಫ್ ಮಿನಿಸ್ಟರ್, ಎಕ್ಸಿಕ್ಯೂಟಿವ್ ಹೆಡ್ ಗವರ್ನರ್ಗೆ ಯಾವುದೇ ಅಧಿಕಾರ ಇಲ್ಲ. ನೋಡಿ, ಪಾರ್ಟ್ 6 ಆರ್ಟಿಕಲ್ 152 ಇಂದ ಆರ್ಟಿಕಲ್ 162 ವರೆಗೂ ಗವರ್ನರ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 163 ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅವ್ರು ಏನು ಹೇಳಿದ್ರೆ ಅದು ಕೇಳಬೇಕು ಗವರ್ನರ್ ಅಂತ ಹೇಳುತ್ತೆ. ಎರಡು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಎಚ್ಚರಿಸಿದೆ. ಆದರೆ ಗವರ್ನರ್ ಅವರು ಈ ತರ, ನಾನು ಪ್ಲೀಸ್ ಆನರಬಲ್ ಗವರ್ನರ್ ಜಿ, ಐ ನೀಡ್ ಯುವರ್ ಅಪಾಯಿಂಟ್ಮೆಂಟ್ ಸರ್, because I want to gift you an Indian Constitution copy in which Article 163 reads that governor has to obey the aid and advice of the Council of Ministers. Please give him an appointment, sir. ಅದೇ ರೀತಿ ನಬಮ್ ರಬಿಯಾ ಕೇಸ್ನು ಅವ್ರಿಗೆ ತಿಳಿಸ್ಕೊಡೋ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೇನೆ.